ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ಸಹೋದರ ದಿನಕರ್ ತೂಗುದೀಪ್. ಬಿಜೆಎಸ್ ಆಸ್ಪತ್ರೆಗೆ ದಿನಕರ್ ತೂಗುದೀಪ್ ಅವರು ಆಗಮಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಆರೋಗ್ಯ ವಿಚಾರಿಸುವುದಕ್ಕೆ ದಿನಕರ್ ತೂಗುದೀಪ್ ಅವರ ಆಗಮನವಾಗಿದೆ. ದರ್ಶನ್ ಅವರನ್ನ ಭೇಟಿಯಾಗಿ ಸಹೋದರ ದಿನಕರ್ ತೂಗುದೀಪ್ ಆರೋಗ್ಯ ವಿಚಾರಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಎಸ್ ಆಸ್ಪತ್ರೆಗೆ ದಿನಕರ್ ತೂಗುದೀಪ್ ಜೈಲಲ್ಲಿ ಇದ್ದಾಗಷ್ಟೂ ದಿನ ಕೂಡ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಗೆ ಸಹೋದರ ಈ ದಿನಕರ್ ತೂಗುದೀಪ್ ಅವರು ಕೂಡ ಆಗಾಗ ಹೋಗಿ ಭೇಟಿಯಾಗಿ ಬರ್ತಾ ಇದ್ರು. ಈಗ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಾಗಿದೆ. ನಿನ್ನೆ ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿತ್ತು, ಎಲ್ಲ ಮುಗಿಸಿದ ಬಳಿಕ ಮತ್ತೊಮ್ಮೆ ಅವರು ಬಿಜೆಎಸ್ ಆಸ್ಪತ್ರೆಗೆ ಹೋಗಿ ದಾಖಲಾಗಿದ್ದಾರೆ. ಹಾಗಾಗಿ ಅವರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸುವುದಕ್ಕೆ ಅಂತ ಸಹೋದರ ದಿನಕರ್ ತೂಗುದೀಪ್ ಅವರ ಆಗಮನವಾಗಿರುವ ದೃಶ್ಯ ಆಸ್ಪತ್ರೆ ಒಳಗಡೆ ಹೋಗಿದ್ದಾರೆ. ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ, ಆರೋಗ್ಯ ವಿಚಾರಿಸಿ ಮಾತನಾಡಿಸಿ ಬಂದಿದ್ದಾರೆ ದಿನಕರ್ ತೂಗುದೀಪ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಅಭಿಮಾನಿಗಳಿಗೆ ಕುತೂಹಲ ಇರೋದು, ದರ್ಶನ್ ಅವರಿಗೆ ಸರ್ಜರಿ ಅವಶ್ಯಕತೆ ಇದೆಯಾ ಅಥವಾ ಫಿಸಿಯೋಥೆರಪಿನಾ ಅಂತ. ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ, ಏನು ಮಾಡ್ತಾರೆ, ಯಾವಾಗ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ, ಇದೆಲ್ಲ ಬಹಳ ಕುತೂಹಲ ಇದೆ ಅಭಿಮಾನಿಗಳಿಗೆ. ಅದೆಲ್ಲದರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಗಬೇಕು ಅಂದ್ರೆ ಅದು ದರ್ಶನ್ ಅವರೇ ಕೊಡಬೇಕು, ಇಲ್ಲ ಅವರ ಕುಟುಂಬಸ್ಥರೇ ಹೇಳಬೇಕು. ಹಾಗಾಗಿ ಇನ್ನೂ ತನಕ ಅವರ ಆರೋಗ್ಯದ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ, ಅಧಿಕೃತ ಮಾಹಿತಿಯೂ ಸಿಕ್ಕಿಲ್ಲ. ನಿನ್ನೆಯೇ ಅವರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ಬಿಟ್ರು ಅನ್ನೋದನ್ನ ಭಾವಿಸಲಾಗಿತ್ತು. ಅವರು ಯಾವಾಗ ಆಸ್ಪತ್ರೆಯಿಂದ ಹೊರಬಂದ್ರು, ಆದ್ರೆ ಜಾಮೀನು ಸಿಕ್ಕಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸೋದಕ್ಕೆ ಸೆಷನ್ಸ್ ಕೋರ್ಟ್ಗೆ ಹೋದ್ರು. ಅಲ್ಲಿ ಪ್ರಕ್ರಿಯೆ ಮುಗಿಸಿದ್ರು, ಅಲ್ಲಿಂದ ವಾಪಸ್ ಆಗಿ ಮತ್ತೆ ಬಿಜೆಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಹಾಗಾಗಿ ಸಹೋದರ ಬಂದು ಕೂಡ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ಸಹೋದರ ದಿನಕರ್ ತೂಗುದೀಪ್. ಬಿಜೆಎಸ್ ಆಸ್ಪತ್ರೆಗೆ ದಿನಕರ್ ತೂಗುದೀಪ್ ಅವರು ಆಗಮಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಆರೋಗ್ಯ ವಿಚಾರಿಸುವುದಕ್ಕೆ ದಿನಕರ್ ತೂಗುದೀಪ್ ಅವರ ಆಗಮನವಾಗಿದೆ. ದರ್ಶನ್ ಅವರನ್ನ ಭೇಟಿಯಾಗಿ ಸಹೋದರ ದಿನಕರ್ ತೂಗುದೀಪ್ ಆರೋಗ್ಯ ವಿಚಾರಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಎಸ್ ಆಸ್ಪತ್ರೆಗೆ ದಿನಕರ್ ತೂಗುದೀಪ್ ಜೈಲಲ್ಲಿ ಇದ್ದಾಗಷ್ಟೂ ದಿನ ಕೂಡ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಗೆ ಸಹೋದರ ಈ ದಿನಕರ್ ತೂಗುದೀಪ್ ಅವರು ಕೂಡ ಆಗಾಗ ಹೋಗಿ ಭೇಟಿಯಾಗಿ ಬರ್ತಾ ಇದ್ರು. ಈಗ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಾಗಿದೆ. ನಿನ್ನೆ ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿತ್ತು, ಎಲ್ಲ ಮುಗಿಸಿದ ಬಳಿಕ ಮತ್ತೊಮ್ಮೆ ಅವರು ಬಿಜೆಎಸ್ ಆಸ್ಪತ್ರೆಗೆ ಹೋಗಿ ದಾಖಲಾಗಿದ್ದಾರೆ. ಹಾಗಾಗಿ ಅವರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸುವುದಕ್ಕೆ ಅಂತ ಸಹೋದರ ದಿನಕರ್ ತೂಗುದೀಪ್ ಅವರ ಆಗಮನವಾಗಿರುವ ದೃಶ್ಯ ಆಸ್ಪತ್ರೆ ಒಳಗಡೆ ಹೋಗಿದ್ದಾರೆ. ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ, ಆರೋಗ್ಯ ವಿಚಾರಿಸಿ ಮಾತನಾಡಿಸಿ ಬಂದಿದ್ದಾರೆ ದಿನಕರ್ ತೂಗುದೀಪ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಅಭಿಮಾನಿಗಳಿಗೆ ಕುತೂಹಲ ಇರೋದು, ದರ್ಶನ್ ಅವರಿಗೆ ಸರ್ಜರಿ ಅವಶ್ಯಕತೆ ಇದೆಯಾ ಅಥವಾ ಫಿಸಿಯೋಥೆರಪಿನಾ ಅಂತ. ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ, ಏನು ಮಾಡ್ತಾರೆ, ಯಾವಾಗ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ, ಇದೆಲ್ಲ ಬಹಳ ಕುತೂಹಲ ಇದೆ ಅಭಿಮಾನಿಗಳಿಗೆ. ಅದೆಲ್ಲದರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಗಬೇಕು ಅಂದ್ರೆ ಅದು ದರ್ಶನ್ ಅವರೇ ಕೊಡಬೇಕು, ಇಲ್ಲ ಅವರ ಕುಟುಂಬಸ್ಥರೇ ಹೇಳಬೇಕು. ಹಾಗಾಗಿ ಇನ್ನೂ ತನಕ ಅವರ ಆರೋಗ್ಯದ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ, ಅಧಿಕೃತ ಮಾಹಿತಿಯೂ ಸಿಕ್ಕಿಲ್ಲ. ನಿನ್ನೆಯೇ ಅವರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ಬಿಟ್ರು ಅನ್ನೋದನ್ನ ಭಾವಿಸಲಾಗಿತ್ತು. ಅವರು ಯಾವಾಗ ಆಸ್ಪತ್ರೆಯಿಂದ ಹೊರಬಂದ್ರು, ಆದ್ರೆ ಜಾಮೀನು ಸಿಕ್ಕಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸೋದಕ್ಕೆ ಸೆಷನ್ಸ್ ಕೋರ್ಟ್ಗೆ ಹೋದ್ರು. ಅಲ್ಲಿ ಪ್ರಕ್ರಿಯೆ ಮುಗಿಸಿದ್ರು, ಅಲ್ಲಿಂದ ವಾಪಸ್ ಆಗಿ ಮತ್ತೆ ಬಿಜೆಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಹಾಗಾಗಿ ಸಹೋದರ ಬಂದು ಕೂಡ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ಸಹೋದರ ದಿನಕರ್ ತೂಗುದೀಪ್. ಬಿಜೆಎಸ್ ಆಸ್ಪತ್ರೆಗೆ ದಿನಕರ್ ತೂಗುದೀಪ್ ಅವರು ಆಗಮಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಆರೋಗ್ಯ ವಿಚಾರಿಸುವುದಕ್ಕೆ ದಿನಕರ್ ತೂಗುದೀಪ್ ಅವರ ಆಗಮನವಾಗಿದೆ. ದರ್ಶನ್ ಅವರನ್ನ ಭೇಟಿಯಾಗಿ ಸಹೋದರ ದಿನಕರ್ ತೂಗುದೀಪ್ ಆರೋಗ್ಯ ವಿಚಾರಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಎಸ್ ಆಸ್ಪತ್ರೆಗೆ ದಿನಕರ್ ತೂಗುದೀಪ್ ಜೈಲಲ್ಲಿ ಇದ್ದಾಗಷ್ಟೂ ದಿನ ಕೂಡ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಗೆ ಸಹೋದರ ಈ ದಿನಕರ್ ತೂಗುದೀಪ್ ಅವರು ಕೂಡ ಆಗಾಗ ಹೋಗಿ ಭೇಟಿಯಾಗಿ ಬರ್ತಾ ಇದ್ರು. ಈಗ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಾಗಿದೆ. ನಿನ್ನೆ ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿತ್ತು, ಎಲ್ಲ ಮುಗಿಸಿದ ಬಳಿಕ ಮತ್ತೊಮ್ಮೆ ಅವರು ಬಿಜೆಎಸ್ ಆಸ್ಪತ್ರೆಗೆ ಹೋಗಿ ದಾಖಲಾಗಿದ್ದಾರೆ. ಹಾಗಾಗಿ ಅವರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸುವುದಕ್ಕೆ ಅಂತ ಸಹೋದರ
ದಿನಕರ್ ತೂಗುದೀಪ್ ಅವರ ಆಗಮನವಾಗಿರುವ ದೃಶ್ಯ ಆಸ್ಪತ್ರೆ ಒಳಗಡೆ ಹೋಗಿದ್ದಾರೆ. ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ಆರೋಗ್ಯ ವಿಚಾರಿಸಿ ಮಾತನಾಡಿಸಿ ಬಂದಿದ್ದಾರೆ. ದಿನಕರ್ ತೂಗುದೀಪ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಅಭಿಮಾನಿಗಳಿಗೆ ಕುತೂಹಲ ಇರೋದು ದರ್ಶನ್ ಅವರಿಗೆ ಸರ್ಜರಿ ಅವಶ್ಯಕತೆ ಇದೆಯಾ ಅಥವಾ ಫಿಸಿಯೋಥೆರಪಿನ ಅಂತ. ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ, ಏನು ಮಾಡ್ತಾರೆ, ಯಾವಾಗ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ, ಇದೆಲ್ಲ ಬಹಳ ಕುತೂಹಲ ಇದೆ ಅಭಿಮಾನಿಗಳಿಗೆ. ಅದೆಲ್ಲದರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಗಬೇಕು ಅಂದ್ರೆ ಅದು ದರ್ಶನ್ ಅವರೇ ಕೊಡಬೇಕು, ಇಲ್ಲ ಅವರ ಕುಟುಂಬಸ್ಥರೇ ಹೇಳಬೇಕು. ಹಾಗಾಗಿ ಇನ್ನೂ ತನಕ ಅವರ ಆರೋಗ್ಯದ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ, ಅಧಿಕೃತ ಮಾಹಿತಿಯೂ ಸಿಕ್ಕಿಲ್ಲ. ನಿನ್ನೆಯೇ ಅವರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ಬಿಟ್ರು ಅನ್ನೋದನ್ನ ಭಾವಿಸಲಾಗಿತ್ತು. ಅವರು ಯಾವಾಗ ಆಸ್ಪತ್ರೆಯಿಂದ ಹೊರಬಂದ್ರು, ಆದ್ರೆ ಜಾಮೀನು ಸಿಕ್ಕಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸೋದಕ್ಕೆ ಸೆಷನ್ಸ್ ಕೋರ್ಟ್ಗೆ ಹೋದ್ರು. ಅಲ್ಲಿ ಪ್ರಕ್ರಿಯೆ ಮುಗಿಸಿದ್ರು. ಅಲ್ಲಿಂದ ವಾಪಸ್ ಆಗಿ ಮತ್ತೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಹಾಗಾಗಿ ಸಹೋದರ ಬಂದು ಕೂಡ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ಸಹೋದರ ದಿನಕರ್ ತೂಗುದೀಪ್. ಬಿಜಿಎಸ್ ಆಸ್ಪತ್ರೆಗೆ ದಿನಕರ್ ತೂಗುದೀಪ್ ಅವರು ಆಗಮಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಆರೋಗ್ಯ ವಿಚಾರಿಸೋದಕ್ಕೆ ದಿನಕರ್ ತೂಗುದೀಪ್ ಅವರ ಆಗಮನವಾಗಿದೆ. ದರ್ಶನ್ ಅವರನ್ನ ಭೇಟಿಯಾಗಿ ಸಹೋದರ ದಿನಕರ್ ತೂಗುದೀಪ್ ಆರೋಗ್ಯ ವಿಚಾರಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜಿಎಸ್ ಆಸ್ಪತ್ರೆಗೆ ದಿನಕರ್ ತೂಗುದೀಪ್ ಜೈಲಲ್ಲಿ ಇದ್ದಾಗಷ್ಟೂ ದಿನ ಕೂಡ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಗೆ ಸಹೋದರ ಈ ದಿನಕರ್ ತೂಗುದೀಪ್ ಅವರು ಕೂಡ ಆಗಾಗ ಹೋಗಿ ಭೇಟಿಯಾಗಿ ಬರ್ತಾ ಇದ್ರು. ಈಗ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಾಗಿದೆ. ನಿನ್ನೆ ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿತ್ತು, ಎಲ್ಲ ಮುಗಿಸಿದ ಬಳಿಕ ಮತ್ತೊಮ್ಮೆ ಅವರು ಬಿಜಿಎಸ್ ಆಸ್ಪತ್ರೆಗೆ ಹೋಗಿ ದಾಖಲಾಗಿದ್ದಾರೆ. ಹಾಗಾಗಿ ಅವರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸುವುದಕ್ಕೆ ಅಂತ ಸಹೋದರ ದಿನಕರ್ ತೂಗುದೀಪ್ ಅವರ ಆಗಮನವಾಗಿರುವ ದೃಶ್ಯ ಆಸ್ಪತ್ರೆ ಒಳಗಡೆ ಹೋಗಿದ್ದಾರೆ. ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ಆರೋಗ್ಯ ವಿಚಾರಿಸಿ ಮಾತನಾಡಿಸಿ ಬಂದಿದ್ದಾರೆ. ದಿನಕರ್ ತೂಗುದೀಪ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಅಭಿಮಾನಿಗಳಿಗೆ ಕುತೂಹಲ ಇರೋದು ದರ್ಶನ್ ಅವರಿಗೆ ಸರ್ಜರಿ ಅವಶ್ಯಕತೆ ಇದೆಯಾ ಅಥವಾ ಫಿಸಿಯೋಥೆರಪಿನ ಅಂತ. ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ, ಏನು ಮಾಡ್ತಾರೆ, ಯಾವಾಗ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ, ಇದೆಲ್ಲ ಬಹಳ ಕುತೂಹಲ ಇದೆ ಅಭಿಮಾನಿಗಳಿಗೆ. ಅದೆಲ್ಲದರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಗಬೇಕು ಅಂದ್ರೆ ಅದು ದರ್ಶನ್ ಅವರೇ ಕೊಡಬೇಕು, ಇಲ್ಲ ಅವರ ಕುಟುಂಬಸ್ಥರೇ ಹೇಳಬೇಕು. ಹಾಗಾಗಿ ಇನ್ನೂ ತನಕ ಅವರ ಆರೋಗ್ಯದ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ, ಅಧಿಕೃತ ಮಾಹಿತಿಯೂ ಸಿಕ್ಕಿಲ್ಲ. ನಿನ್ನೆಯೇ ಅವರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ಬಿಟ್ರು ಅನ್ನೋದನ್ನ ಭಾವಿಸಲಾಗಿತ್ತು. ಅವರು ಯಾವಾಗ ಆಸ್ಪತ್ರೆಯಿಂದ ಹೊರಬಂದ್ರು, ಆದ್ರೆ ಜಾಮೀನು ಸಿಕ್ಕಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸೋದಕ್ಕೆ ಸೆಷನ್ಸ್ ಕೋರ್ಟ್ಗೆ ಹೋದ್ರು. ಅಲ್ಲಿ ಪ್ರಕ್ರಿಯೆ ಮುಗಿಸಿದ್ರು. ಅಲ್ಲಿಂದ ವಾಪಸ್ ಆಗಿ ಮತ್ತೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಹಾಗಾಗಿ ಸಹೋದರ ಬಂದು ಕೂಡ ಅವರ ಆರೋಗ್ಯ ವಿಚಾರಿಸಿದ್ದಾರೆ.